ಅತಿ ಬೆಲೆ ARTO ಅವರ ಅಂಡರ್ ಅಲ್ಲಿ ಬರ್ತಕ್ಕಂಥ ಇದು ಚೆಕ್ ಪೋಸ್ಟ್. ಪ್ರತಿ ಒಂದು ಲಾರಿಗಳು ಇಲ್ಲಿ ಬರಬೇಕು ಅಂತಂದ್ರೆ 500 ರೂಪಾಯಿ ಕೊಡಬೇಕು. ಅವನ ಚೈನ್ ಎಲ್ಲ ಡಾಕ್ಯುಮೆಂಟ್ ಇರ್ಲಿ. ಇವತ್ತು ನಾವೇನೆ ಒಂದು ಲಾರಿ ಅವರನ್ನ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರು ಎಲ್ಲ ಮಾಹಿತಿಗಳನ್ನ ದಾಖಲೆಗಳನ್ನ ನಾವು ಒಂದು ಫೈಲ್ ಮಾಡ್ಕೊಂಡು ತಗೊಂಡೋದ್ರು ಕೂಡ ಅವರು ಇವತ್ತು ಇಲ್ಲ 300 ರೂಪಾಯಿ ನಾನು ಕೊಡೋದಕ್ಕೆ ಹೋಗಿದ್ದಕ್ಕೆ 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಹೇಳಿ ಎಲ್ಲ ರೆಕಾರ್ಡ್ ನಾವಂತೂ ನ್ಯಾಯವಾಗಿ ಹೇಳಿದ್ವಿ. ಈಗ ಸಂಚ ಕೇಳ್ತಾ ಇರಲ್ಲ ಸರ್, ನೀವೇ ಕೇಳುದು ರೆಕಾರ್ಡ್ ಆಗಿದೆ ಅದರಲ್ಲಿ, ಲೈವ್ ಆಗಿದೆ, ರೆಕಾರ್ಡ್ ಆಗಿಲ್ಲ. ರಾಜ್ಯದ ಜನರು ನೋಡಿದ್ದಾರೆ. ಅವರು ನೀವು ಕೇಳಿಲ್ಲಪ್ಪ, ನೀವು ಮೊಬೈಲ್ ಅಲ್ಲಿ ಬಿಸಿ ಆಗಿದ್ರೆ ಅವ್ರು ಕೇಳುದು. ನಿಮ್ಮ ಎದುರುಗಡೆ ಕೂತ್ಕೊಂಡವರು ಸರ್. ಹೌದು. 500 का सिर्फ मिलता है, 300 मिलता है। नहीं सर हमें पूछा आपको 300 तो मिलता है, पहले 300 देता है, इसको मिलता है पहले परमिट। आपको प्रसिद्ध नहीं है तो कम भी ले सकता है ना सर, चलो थोड़ा कम भी ले लो सर. ಸರ್ ಎಷ್ಟು ಕೊಡಬೇಕು ಸರ್? ಅವ್ರು 500 ರೂಪಾಯಿ ಕೇಳ್ತಾ ಇದ್ದಾರೆ, ಅದಕ್ಕೆ 300 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. LPG ಸರ್, ಡಬಲ್ ಎಕ್ಸೆಲ್ ಸರ್ 300 ಇದ್ದಿದೆಯಲ್ಲ ಸರ್? 500 ಸರ್ ಡಬಲ್ ಎಕ್ಸೆಲ್ ಸರ್, 500 ಸರ್ ರೆಗ್ಯುಲರ್ ಡಬಲ್ ಎಕ್ಸೆಲ್ ಸರ್ 300 ರೂಪಾಯಿ ಕೊಡೋದು. ಬಂಧುಗಳೇ ನಮಸ್ಕಾರ. ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಇಲ್ಲಿ KRS ಪಕ್ಷದ ವತಿಯಿಂದ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ ಇವರು RTOದವರು 300 ರೂಪಾಯಿ 500 ರೂಪಾಯಿ ಅಂತ ಹೇಳಿ ಬಾರ್ಗೇನ್ ಮಾಡಿಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಕಮಿಷನರ್ಗೂ ಟ್ಯಾಗ್ ಮಾಡಿದೀವಿ, RTOರ್ಗೂ ಟ್ಯಾಗ್ ಮಾಡಿದೀವಿ. ಎಲ್ಲರೂ ನೋಡ್ತಾ ಇದ್ದಾರೆ, ನೀವು ಏನೇ ಮಾಡಿದ್ರು ನೋಡ್ತಿದ್ದಾರೆ. ಬಂಧುಗಳೇ, ನೀವು ಈಗಾಗಲೇ ಲೈವ್ ಅಲ್ಲೇ ನೋಡಿದೀರಾ ಯಾವ ರೀತಿ ಇವರು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾವಿಲ್ಲಿ KRS ಪಕ್ಷದ ವತಿಯಿಂದ ಅತಿ ಬೆಲೆ RTOದ ಹತ್ರ ಬಂದಿದ್ವಿ. ನಾವಂತೂ ನ್ಯಾಯವಾಗಿ ಹೇಳಿದ್ವಿ. ಈಗ ಸಂಚ ಕೇಳ್ತಾ ಇರಲ್ಲ ಸರ್, ನೀವೇ ಕೇಳುದು ರೆಕಾರ್ಡ್ ಆಗಿದೆ ಅದರಲ್ಲಿ, ಲೈವ್ ಆಗಿದೆ, ರೆಕಾರ್ಡ್ ಆಗಿಲ್ಲ. ರಾಜ್ಯದ ಜನರು ನೋಡಿದ್ದಾರೆ. ಅವರು ನೀವು ಕೇಳಿಲ್ಲಪ್ಪ, ನೀವು ಮೊಬೈಲ್ ಅಲ್ಲಿ ಬಿಸಿ ಆಗಿದ್ರೆ ಅವ್ರು ಕೇಳುದು. ನಿಮ್ಮ ಎದುರುಗಡೆ ಕೂತ್ಕೊಂಡವರು ಸರ್. ಹೌದು. ಸರ್ ಯಾರಿಗೆ ಹೇಳ್ತೀನಿ, ಯಾರು ಕರಿಬೇಕು ಸರ್? ಕರೀರಿ, ಪೊಲೀಸ್ ಕರೀರಿ. ಯಾರು ಲಂಚ ತಗೊಂಡಿದಾರೋ ಅವ್ರ ಅರೆಸ್ಟ್ ಮಾಡಿಸಿ. ಯಾರು ಲಂಚ ಕೇಳಿದ್ರು ಅವ್ರನ್ನ ಅರೆಸ್ಟ್ ಮಾಡಿಸಿ. ಏನ್ ಸರ್ ನಿಮ್ಮ ಹೆಸರು? ನೀವೇನಾಗಿದ್ದೀರಾ ಇಲ್ಲಿ? ನಿಮ್ಮ ಹೆಸರೇನು ಸರ್? ಎಲ್ಲಿ ಹಾಕಿದ್ದೀರಾ? ಎಲ್ಲಿ ಹಾಕಿದ್ದೀರಾ? ಎಲ್ಲಿದೆ ನಿಮ್ಮ ಹೆಸರು? ಇಲ್ಲಿ ಹೆಸರೇ ಇಲ್ವಲ್ಲ ಸರ್ ಇವ್ರದ್ದು? ಇವ್ರು ಏನಾಗಿದ್ದಾರೆ ಸರ್ ಇವರು? ಕರೀರಿ. ನಾವು ಡ್ರೈವರ್ ಆಗ್ಲಿ ಏನೇ ಆಗ್ಲಿ ಸರ್, ನೀವು ಲಂಚ ತಗೊಳ್ಬಾರ್ದು. ಯಾರೇ ಆಗಿರ್ಲಿ ನೀವು ಲಂಚ ತಗೊಳ್ಬಾರ್ದು. ನೀವು ಲಂಚ ಇಲ್ಲಿ ಓಪನ್ ಆಗಿ ಕೇಳ್ತಾ ಇದ್ರೆ, ನೀವು ಕೇಳ್ತಾ ಇದ್ರೆ ನೀವು ಸುಮ್ಮನೆ ಇದ್ದೀರಾ, ನೀವು ಪಾಲ್ದಾರರಾಗಿದ್ದೀರಾ ಅದರಲ್ಲಿ. ಡ್ರೈವರ್ ಹತ್ರ ಮಾತ್ರ ತಗೊಳ್ಳೋದು ಸರ್? ಹೌದು. ಯಾಕೆ ವಿಡಿಯೋ ಮಾಡಬಾರ್ದಾ? ಡ್ರೈವರು ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು ವಿಡಿಯೋ. ಡ್ರೈವರ್ ಅಂತ ಬಂದು ರೆಡ್ ಹ್ಯಾಂಡ್ ಹಿಡಿದ್ಬಿಟ್ಟಿದ್ದಾರೆ ಅಂತ ಹೇಳಿ. ಹೌದು, ಹೇಳಿ ಅವರಿಗೆ. ಕಾಲ್ ಮಾಡಿದ್ರ? ಇವ್ರು ಕಾಲ್ ಮಾಡಿದೀನಿ. ಈಗ ಅವ್ರ ಕಮಿಷನರ್ ಬರಲಿ, ಮತ್ತೆ ARTO ತಿಳಿಸಿದೀವಿ, ಅವರು ಬರ್ತಾರೆ. ಈಗ ನೋಡಿ, ನಮ್ಗಿಬ್ಬರಿಗೆ ಒಳಗಡೆ ಬಾಗ್ಲ ಹಾಕಿದ್ದಾರೆ. ಹೌದು, ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ರೌಡಿಸಮ್, ಗೂಂಡಾಯಿಸಮ್, ಒಂದ್ ರೀತಿಯಾಗಿ ದಂಧೆ ನಡೆಸ್ತಾ ಇದಾರೆ ಇಲ್ಲಿ ಇವರು. ಇಲ್ಲೊಬ್ಬರಿದ್ದಾರೆ ಇನ್ಸ್ಪೆಕ್ಟರ್. ಯಾಕೆ ಮೇಡಮ್ ಬಾಗ್ಲ ಹಾಕಿದ್ರೆ ನೀವು? ಒಂದ್ ನಿಮಿಷ, ಬಾಗ್ಲ ಯಾಕೆ ಹಾಕಿದ್ರೆ ಹೇಳಿ? ಏನ್ ಬಾಗ್ಲ ಹಾಕಿದ್ರೆ? ತೆಗೀರಿ ಬಾಗಿಲು, ಓಪನ್ ಮಾಡಿ. ಅಲ್ಲ ಇಡೀನು ತೆಗೀರಿ ಬಾಗಿಲು. ಹಾಕೊಳ್ಳಿ ಬಿಡಿ, ಅವ್ರು ಹಾಕೊಂಡು ನಮ್ಗೆ ಸಾಯಿಸ್ಬಿಡ್ಲಿ, ಕೊಂದಾಕ್ಬಿಡ್ಲಿ. ಇವರೇ ಇರ್ಲಿ, ಈ ತರದವರು ಇನ್ಸ್ಪೆಕ್ಟರ್ಗಳು ಇವರೇ ಬದುಕ್ಬಿಡ್ಲಿ. ಇವ್ರ ಮನೆ ಮೇಲೆ ಆಸ್ತಿ ಮಾಡ್ಕೊಂಡು, ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಕೊಂಡು ಇವ್ರ ಮನೆ ಹಾಳಾಗೋರು ಇವರೇ ಬದುಕ್ಬಿಡ್ಲಿ. ನಾವು ಸತ್ತೋಗ್ಬಿಡೋಣ, ನಮ್ಮನ್ನ ಇವ್ರು ಹೊಡೆದಾಕ್ಬಿಡ್ಲಿ, ಸಾಯಿಸಾಕ್ಬಿಡ್ಲಿ. ಯಾರು ಬದುಕೋಂಗಿಲ್ಲ ಜನರು. ಇವ್ರು ಕಾಕಿ ಹಾಕೊಂಡಿರೋರು, ಅಧಿಕಾರದಲ್ಲಿರೋರು, ದರ್ಪದಲ್ಲಿರೋರು, ಇವ್ರು ಮಾತ್ರ ಬದುಕೊಳ್ಳಿ. ಇವತ್ತು ನೋಡ್ಬೇಕು ಒಂದು ಕಡೆ ಯೋಗೇಶ್ ಅಂತ ಇಲ್ಲಿ ಕುತ್ಕೊಂಡು ಇಲ್ಲೊಬ್ಬ ವಸೂಲಿಗಾರನ್ನ ಇಟ್ಕೊಂಡು ಈ ಮನುಷ್ಯ ಯೋಗೇಶ್ ಅಂತಕ್ಕಂಥ ಇನ್ಸ್ಪೆಕ್ಟರ್ ದಂಧೆ ಮಾಡ್ತಾ ಇದ್ದಾರೆ. ಸತಿ ಉಗ್ದಿದ್ದೀನಿ ಇನ್ನ ಉಗಿಬೇಕು. ಉಗಿಬಾರ್ದು. ಪಾಪ ಕಳ್ಳ ಅಲ್ಲ ಅವರೆಲ್ಲ ಕಳ್ಳ. ಇವನ್ ಕಳ್ಳನ ಸೂಪರ್ವೈಸರು ಈತ. ಇವರು ಕಳ್ಳನ ಸೂಪರ್ವೈಸರು. ಕಳ್ಳ ಏನ್ರಿ ಮಾನ ಮರ್ಯಾದಿಲ್ವೇನ್ರಿ ನಿಮ್ಗೆ? ಯಾಕ್ರಿ ಬಡವ್ರ ರಕ್ತ ಇರ್ತಾ ಇದ್ದೀರಾ? ಒಂದ್ ನಿಮಿಷ. ಅದು ಕರ್ನಾಟಕದ ಗಾಡಿಗೆ ಸೀಲ್ ಹಾಕಂಗೆ ಇಲ್ಲ. ಕರ್ನಾಟಕದ ಗಾಡಿ ಕರ್ನಾಟಕದಲ್ಲಿ ಅನ್ಲೋಡ್ ಆಗುವಂತದ್ದು.
ಡಾಕ್ಯುಮೆಂಟ್ ಯಾರು ಚೆಕ್ ಮಾಡಕ್ ಮಾಡಿದ್ರು ಅಂತ ಕೇಳಿದ್ರಲ್ಲಪ್ಪ ಅಣ್ಣ. ಹಾ. ರೆಕಾರ್ಡ್ ನೋಡ್ರಿ. ಎಲ್ಲ ರೆಕಾರ್ಡ್ ಇದೆ, ಲೈವ್ ಆಗಿದೆ, ಎಷ್ಟು ಕೇಳಿದ್ರಿ? ಲೈವ್ ಆಗಿದೆ, ಆಡಿಯೋನು ಆಗಿದೆ. ಈ ನಾಟಕ ಎಲ್ಲ ಬಿಡ್ಬೇಕು ನೀವು. ಇವತ್ತು ಇಡೀ ಬಿಜೆಪಿ ಸರ್ಕಾರ ಬನ್ನಿ, ಅವರೆಲ್ಲ ಡ್ರೈವರ್ ಎಲ್ಲೋದ್ರು? ನೆನ್ನೆ ತಾನೇ ಪ್ರಜಾವಾಣಿ ಡ್ರೈವರ್ನ ಕರೀರಿ, ನೆನ್ನೆ ತಾನೇ ಡ್ರೈವರ್ನ ಕರೀರಿ. ನೆನ್ನೆ ತಾನೇ ಪ್ರಜಾವಾಣಿನಲ್ಲಿ ಬಂದಿದೆ. ಪ್ರಜಾವಾಣಿನಲ್ಲಿ ಮೇನ್ ಪುಟದಲ್ಲಿ ಬಂದಿದೆ ಏನೆಲ್ಲ ಚೆಕ್ ಪೋಸ್ಟ್ಗಳು ಏನೆಲ್ಲ ಮಾಡ್ತಾರೆ ಅಂತ. ಮಾಡಿ ರೆಕಾರ್ಡ್ ಮಾಡಿ ಅವಾಗ ಧಮಕಿ ಆಗ್ತಾ ಇದ್ರು ನಮ್ಗೆ ಯೋಗೇಶ್, ಏನೋ ನಿಂದು ಅಂತ ಹೇಳಿ ಸರ್. ಮಾಡಿ 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 ನೀವೇನ್ ಸರ್ ಆಗಿದ್ದೀರಾ? ಕಳ್ತನ ಮಾಡೋದು ಡ್ರೆಸ್ ಇಲ್ವಾ ನಿಮ್ಗೆ? ಕಳ್ತನ ಏನ್ರಿ ಅದು ಭ್ರಷ್ಟಾಚಾರ? ನಂಬರ್ ಮೇಲೆ ಕಳ್ತನ ಮಾಡೋದು ತಪ್ಪಿಲ್ಲ. ಕಳ್ತನ ನೀ ಕಳ್ಳ ನೀನು. ಅದೇನ್ರಿ ನೀ ಕಳ್ಳ ನೀನು. ಸಿಸಿ ಕ್ಯಾಮ್ರಾ ಏನ್ರಿ ಅದು? ಕಳ್ಳ ನೀನು. ಮಹೇಶ್, ಯೂನಿಫಾರ್ಮ್ ಹಾಕೊಂಡು ಕಳ್ತನ ಮಾಡೋದು, ಯೂನಿಫಾರ್ಮ್ ಹಾಕೊಂಡು ಕಳ್ತನ ಮಾಡೋದು, ಯೂನಿಫಾರ್ಮ್ ಹಾಕೊಂಡು ಕಳ್ತನ ಯಾರು ಮಾಡಲ್ಲ. ಯೂನಿಫಾರ್ಮ್ ಆಗ್ಲಿ ಆಗ್ಲಿ ಬನ್ನಿ. ಸಿಸಿ ಕ್ಯಾಮ್ರಾ ನೀವು ಕಲೆಕ್ಷನ್ ಮಾಡೋದಕ್ಕೆ ಸಿಸಿ ಕ್ಯಾಮ್ರಾ ಆ ಕಡೆ ತಿರ್ಸಿರೋದೇನ್ರಿ? ಹೌದು ನೋಡಿ, ಸಿಸಿ ಕ್ಯಾಮ್ರಾ ನೋಡಿ, ಇಲ್ಲಿ ಸಿಸಿ ಕ್ಯಾಮ್ರಾ ಹೆಂಗಿದೆ ನೋಡಿ. ಕ್ಯಾಮ್ರಾ ಇದು ಸಿಸಿ ಕ್ಯಾಮ್ರಾ ಕಡೆ ಇಲ್ಲಿ ಕಲೆಕ್ಷನ್ ಈ ಕಡೆ ಆಗೋದು. ಇವತ್ತು ವಿಚಾರ ಹೇಳೋಣ. ಜಾಗದಲ್ಲಿ ಇದು CCTV ಇಲ್ಲಿರೋದು. ವಿಚಾರ ಹಾ, ಹೇಳು. ಪಾರ್ಟಿ ಪೇಜ ಹಾ. ಆ ಬಂಧುಗಳು ನಾವಿವತ್ತು ಹತ್ತಿ ಬೆಲೆ ಚೆಕ್ ಪೋಸ್ಟ್ ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು 5 ಡಿವಿಷನ್ ಇದಾವೆ ಈ ತರ ಚೆಕ್ ಪೋಸ್ಟ್ಗಳು. ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಇನ್ನೊಂದು ಯಾವ್ದು ಬಿಜಾಪುರ, ಬೆಳಗಾಮು. ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಹಣ ಇಲ್ಲಿ ಏನು ಬ್ಲಾಕ್ ಮನಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಒಂದಷ್ಟು ಜನ ಇಲ್ಲಿ ದಂಧೆ ನಡೀತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಲಾರಿ ಡ್ರೈವರ್ಗಳು ನಮ್ಮ ಗಮನಕ್ಕೆ ತಗೊಂಡ್ಬಂದಿದ್ರು. ಸೊ ಹಾಗಾಗಿ ಕೆಲವರು 10 ಜನ ಲಾರಿ ಡ್ರೈವರ್ಗಳು ಇದ್ದಾರೆ. ನಾವು ಇವತ್ತು ಲಾರಿ ಡ್ರೈವರ್ ರೀತಿಯಲ್ಲಿ ಇಲ್ಲಿ ಬಂದಾಗ ಇಲ್ಲೊಬ್ಬ ಕುತ್ಕೊಂಡಿದ್ದ, ಅವ್ನು ಕೇಳ್ತಾನೆ 500 ರೂಪಾಯಿ ಕೊಡು ಅಂತ. ನಾನು ಅವನಿಗೆ 300 ರೂಪಾಯಿ ಕೊಟ್ರೆ, ಇಲ್ಲ 300 ರೂಪಾಯಿ ಬೇಡ, 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಹೇಳಿದ್ರೆ, ರೆಸಿಪ್ಟ್ ಕೊಡು ಅಂತ ಹೇಳಿದಕ್ಕೆ ರೆಸಿಪ್ಟ್ ಇಲ್ಲ, 300 ರೂಪಾಯಿ ರೆಸಿಪ್ಟ್ ಬರ್ತೇನೋ 500 ರೂಪಾಯಿ ರೆಸಿಪ್ಟ್ ಬರುತ್ತೆ. ಇಲ್ಲೊಬ್ರು ಯೋಗೇಶ್ ನೋಡಿ, ಅವರು RTO ಇನ್ಸ್ಪೆಕ್ಟರ್ ಅಂತೆ, ಅವ್ರು ಬಹುಶಃ ಯಾವ್ದೋ ಕೋಟಾದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಕೋಟಾದಲ್ಲಿ ಬಂದು ಇಲ್ಲಿ ವಸೂಲಿ ಮಾಡಕ್ ನಿಂತ್ಬಿಟ್ಟಿದ್ದಾರೆ ಪಾಪ, ಒಬ್ಬನ ಇಟ್ಕೊಂಡು ಬೇಜಾನ್ ವಸೂಲಿ. ಅವ್ರು ಹೇಳ್ತಾನೆ ಹೋಗೋ ಗಾಡಿಗಳೆಲ್ಲ ಅಲ್ಲ, ನಮ್ಗೆ ಲಾಕ್ ಮಾಡ್ಕೊಂಡ್ರಲ್ಲ, ಹೌದು. ನಮ್ಗೆ ಲಿಟ್ರಲಿ ಡೋರ್ ನ ಲಾಕ್ ಮಾಡ್ಕೊಂಡು ಬಂದಿದ್ರಿ, ಲಾಕ್ ಮಾಡುವಂತ ಹೆಣ್ಮಕ್ಳು ಎಲ್ಲಿ ಪೊಲೀಸ್ ಹೆಣ್ಮಕ್ಳು ಬಂದ್ಬಿಟ್ಟು ನಮ್ಮನ್ನ ಲಾಕ್ ಮಾಡ್ಕೊಂಡು ಒಬ್ಬರಿದ್ರು ಬಂದ್ರೆ ಜಡ್ಕೊಡೋದೇ ಬಿಡ್ಬಿಡೋದೆ. ಮತ್ತೆ ಕಂಟಿನ್ಯೂ ಮಾಡ್ತಿರಲ್ಲ ಇದನ್ನೇ. ಇವತ್ತು ನೋಡ್ಬೇಕು ರಾಜ್ಯ ಜನರು ಯಾರು ಗಲಾಟೆ ಮಾಡಿ ನೋಡಿ, ಗಲಾಟೆ ಮಾಡ್ಕೊಂಡು ನೋಡಿ ಕ್ಯಾಮ್ರಾ ನೋಡಿ ಇಲ್ಲಿ ನೋಡಿ, ಯಾರು ಇರು ದಲ್ಲಾಳಿನೋ RTO ಗೊತ್ತಿಲ್ಲ, ಹೊಡೆದಾಡಕ್ ಬಂದಿದ್ದಾರೆ. ಯಾವ ನೀವು ದಲ್ಲಾಳಿನೋ RTO ಗೊತ್ತಿಲ್ಲ, ಹೊಡೆದಾಡಕ್ ಬರ್ತಾ ಇದ್ದಾನೆ ಬಂಧುಗಳೇ. ನೋಡಿ ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಬನ್ನಿ ಮಹೇಶ್, ಬನ್ನಿ. ಇವ್ರು ಬಂಡವಾಳ ಗೊತ್ತಾಗಿದೆ ಇವಾಗ. ಪೊಲೀಸ್ ಕರೀರಿ.
ಹೊಡಿ 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 ಹೊಡಿಯಪ್ಪ ನೀನು, ನಾವು ಹೊಡ್ಕೊಳಕ್ ಹಿಡಿದೀವಿ. ಹೊಡಿ. ಒಳಗ್ ಹೋಗ್ತೀಯಾ? ಜೈಲೊಳಗ್ ಹೋಗ್ತೀಯಾ? ಜೈಲೊಳಗ್ ಹೋಗ್ತೀಯ ನೀನು? ಜೈಲೊಳಗ್ ಹೋಗ್ತೀಯಾ? ಜೈಲೊಳಗ್ ಹೋಗ್ತೀಯಾ? ನೀನಲ್ಲ, ಯಾರು ಆಡ್ತಿದ್ದು? ಯಾರು ಆಡ್ತಿದ್ದು? ಯಾರು ಆಡ್ತಿದ್ದು? ನೀನೇ ಅಟ್ಯಾಕ್ ಮಾಡಿದ್ದು. ನೀನೇ ಅಟ್ಯಾಕ್ ಮಾಡಿದ್ದು. ನೀನೇ ಅಟ್ಯಾಕ್ ಮಾಡಿದ್ದು. ನೀನೇ ಅಟ್ಯಾಕ್ ಮಾಡಿದ್ದು. ಅಲ್ಲಿ ಇಸ್ಕೊಂಡಿದ್ದು ನಾವು ಲೈವ್ ಆಗಿಲ್ವಾ? ರೆಕಾರ್ಡ್ ಮಾಡಿಲ್ವಾ? ನೀವೆಲ್ಲ ಇಸ್ಕೊಂಡಿದ್ದು ಒಳಗಡೆ ಇಸ್ಕೊಂಡಿದ್ದು ನೀವಲ್ಲ. ನೀವಲ್ಲ ನೀವಲ್ಲ ನಿಮ್ಗೆಲ್ಲ ಹೇಳ್ತಾ ಇರೋದು. ನಿಮ್ಗೆಲ್ಲ ಹೇಳ್ತಾ ಇರೋದು. ಅಲ್ಲಿ RTO ಒಳಗಡೆ ಕಳ್ಳ RTO ಹೇಳ್ತಾ ಇರೋದು ನಿಮಗಲ್ಲ. ನೀವ್ ಇಸ್ಕೊಂಡಿದ್ರೆ ನಿಮ್ಮನ್ನು ಒಳಗಾಕ್ಸ್ತೀವಿ. ಸಮಸ್ಯೆ ಏನ್ ಸರ್? ದುಡ್ಡು ತಗೊಳ್ತಾ ಇದಾರೆ ಸರ್, ಅಲ್ಲಿ ಲಂಚ ತಗೊಳ್ತಾ ಇದ್ರೆ ಪ್ರತಿ ಗಾಡಿಲು ದಿನ 20 ಲಕ್ಷ ಕಲೆಕ್ಷನ್ ಆಗುತ್ತೆ ಇಲ್ಲಿ, ಗೊತ್ತಾ ನಿಮ್ಗೆ? ರಘುವಲ್ಲಿ ಮಾತಾಡಿ. ಕೊಡಿ, ಯಾರು ಕೊಡಿ, ಇದು ತಗೊಳ್ಳಿ, ಫೋನ್ ತಗೊಳ್ಳಿ. ಆಶಿಮ್ ಒಂದುಗಳ ಇದು ಈಗ ಇಲ್ಲಿ ನೋಡಿದ್ರೆ ಹೇಗೆ ಇವರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಹೇಗೆ ಮ್ಯಾಲ್ ಬೀಳ್ತಾ ಇದ್ದಾರೆ, ಒಬ್ರು ಇಬ್ರು ಧ್ವನಿ ಎತ್ತಿದ್ದಾರೆ. ಇವತ್ತು ಯಾವ ರೀತಿಯಾಗಿ ಇವರು ಇದನ್ನ ಕಂಪ್ಲೀಟ್ ಆಗಿ ಲ್ಯಾಂಡ್ ಆರ್ಡರ್ ಇಲ್ಲ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಇಲ್ಲಿ ಗೂಂಡಾ ರಾಜು ಅಧಿಕಾರದಲ್ಲಿರೋನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಇವರು ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಅತಿ ಬೆಲೆ ARTO ಅವರ ಅಂಡರ್ ಅಲ್ಲಿ ಬರ್ತಕ್ಕಂಥ ಇದು ಚೆಕ್ ಪೋಸ್ಟ್. ಪ್ರತಿ ಒಂದು ಲಾರಿಗಳು ಇಲ್ಲಿ ಬರಬೇಕು ಅಂತಂದ್ರೆ 500 ರೂಪಾಯಿ ಕೊಡಬೇಕು ಅನ್ನೋ ಚೈನ್ ಎಲ್ಲ ಡಾಕ್ಯುಮೆಂಟ್ ಇರ್ಲಿ. ಇವತ್ತು ನಾವೇನೆ ಒಂದು ಲಾರಿ ಅವ್ರನ್ನ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರು ಎಲ್ಲ ಮಾಹಿತಿಗಳನ್ನ, ದಾಖಲೆಗಳನ್ನ ನಾವು ಒಂದು ಫೈಲ್ ಮಾಡ್ಕೊಂಡು ತಗೊಂಡೋದ್ರು ಕೂಡ ಅವರು ಇವತ್ತು ಇಲ್ಲ 300 ರೂಪಾಯಿ ನಾನು ಕೊಡೋದಕ್ಕೆ ಹೋಗಿದ್ದಕ್ಕೆ 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಹೇಳಿ ಎಲ್ಲ ರೆಕಾರ್ಡ್ ಆಗಿದೆ, ಎಲ್ಲ ಲೈವ್ ಆಗಿದೆ. ಇವತ್ತು ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಬಟ್ಟೆಯಲ್ಲಿರೋರು ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗಿಯೂ ಇವತ್ತು ಸರ್ಕಾರ, ಇವತ್ತು ಅಧಿಕಾರಿಗಳು, ಗೂಂಡಾಗಳು ಸರ್ಕಾರದ ಕೈಯಲ್ಲಿ ಇಲ್ಲ. ಬಟನ್ ಸರ್ಕಾರದ ಕೈಯಲ್ಲಿ ಇವತ್ತು ಯಾವುದೇ ಆಡಳಿತ ಸರ್ಕಾರದ ಕೈಯಲ್ಲಿ ಇಲ್ಲ. ಸರ್ಕಾರ ಇವತ್ತು ಗೂಂಡಾಗಳಿಗೆ ಆಡಳಿತ ನಡೆಸೋದಕ್ಕೆ ಗೂಂಡಾಗಳ ಕೈಯಲ್ಲಿ ಅಧಿಕಾರವನ್ನ ಕೊಟ್ಟಿದೆ. ಇದು ನಿಜವಾಗ್ಲೂ ಇದು ಕರ್ನಾಟಕದ ರಾಜ್ಯ ಅಧೋಗತಿಗೆ ತಲುಪ್ತಾ ಇರ್ತಕ್ಕಂಥ ಒಂದು ಸಂಕೇತವಾಗಿದೆ. ನೀವು ನೋಡಿದ್ರಿ ಹೇಗೆ ಒಬ್ರು ಇನ್ಸ್ಪೆಕ್ಟ್ರು ಅವನಪ್ಪ ಅವನು SDA ಗೂರ್ಖ ಇವತ್ತು ನಮ್ಮವ್ರ ಮೇಲೆ ಹೊಡಿತಾನೆ ಏನು ಕೈ ಎತ್ಕೊಂಡ್ ಬರ್ತಾನೆ, ಹಿಡ್ಕೊಂಡು ಹೊಡೆದಿದ್ದಾನೆ, ಲಿಟ್ರಲಿ ಹೊಡೆದಿದ್ದಾನೆ ಅವನು. ಇವತ್ತು ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಇದು ರಾಜ್ಯದ ಜನರು ಇದಕ್ಕೆ ಪ್ರತಿಕ್ರಿಯಿಸಬೇಕು. ನಾವು ಮಾತಾಡಿ, ನೀವೇನ್ ಮಾತಾಡಿ ಹೇಳಿ. ಹಿರಿಯ ಅನ್ನೋ ಒಂದು ಅಧಿಕಾರ ಇಲ್ದಿರ ನನ್ನ ಮೇಲೆ ಹೊಡೆಯಕ್ಕೆ ಅವನು ಬಂದ. ನೋಡಿ ವೀಕ್ಷಕರೇ, ನನಗೆ 70 ವರ್ಷ ಆಗಿದೆ. ನನ್ನನ್ನು ಮತ್ತೆ ರವಿ ಜಾಣಗೆ ಅವ್ರನ್ನ, ರಘುಪತಿ ಭಟ್ರನ್ನ ಕಲ್ಲುಗಳೇ ಎತ್ಕೊಂಡು ಹೊಡೆಯಕ್ಕೆ ಸ್ವಾಮಿ. ಮಹೇಶ್ ರೆಡ್ಡಿ ಅವ್ರನ್ನ ಕತ್ನ ಪಟ್ಟಿನೇ ಹಿಡ್ಕೊಂಡ್ಬಿಟ್ಟಿದ್ರು ಸ್ವಾಮಿ. ಬಟ್ಟೆ ಹರಿದಾಕಿದ್ದಾರೆ ಸ್ವಾಮಿ. ನಾವೆಲ್ಲ ಏನ್ ಕೇಳ್ಬಾರ್ದಾ? ಏನ್ ನ್ಯಾಯ ಇಲ್ವಾ? ಏನಾಗಿದೆ ಈ ದೇಶಕ್ಕೆ? ಏನಾಗಿದೆ? ಇನ್ನೂ ರೌಡಿಸಂ ಮಾಡ್ತಾ ಇದ್ದಾರೆ. ಪೊಲೀಸ್ ಕರ್ಸ್ರಿ ಯಾರೊಬ್ರು, ನೀವು ಮಾಡಿ, ಒಬ್ರು ಯಾರಾದ್ರು, ಎಲ್ರು ಮಾಡಿ ಅಂದ್ಬಿಟ್ರ. ಪೊಲೀಸ್ ಕರ್ಸಿ. ವಿಜಯ್ ಪೊಲೀಸ್ ಕಾಲ್ ಮಾಡಿ ಬರ್ಲಿ. ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಇವಾಗ. ಡ್ರಿಂಕ್ಸ್ ಮಾಡೋದಂತ ಯಾರು? ಹೌದು, ಮಾಡಿದ್ದಾರೆ. ಯೂನಿಫಾರ್ಮೇ ನಾವೇನು ಹಿಡಿದಾಕಿದ್ದು. ನೋಡಿ ಇರ್ಬೇಕು, ನಾನು ಇದ್ದೀನಲ್ವಾ, ಯಾರು ಸುಮ್ಮನೆ ಇರ್ಬೇಕು ಎಲ್ರು. ಅವ್ರು ಇವತ್ತು ಹೊಡಿತಾರ, ಹೊಡ್ಸ್ಕೋಬಾರ್ದು. ನಾವು ಇವತ್ತು ಹೊಡೆಯಕ್ ಗಿಡಿಯಕ್ ಬಂದ್ರೆ ನಾವು ಇಲ್ಲಿ ಸಿದ್ಧವಾಗಿರ್ಬೇಕು ಒಂದು ಸಲಕ್ಕೆ ನಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ. ಆದ್ರೆ ನಾವು ಕೈ ಮಾಡಬಾರ್ದು ಅಷ್ಟೇ. ಅವ್ರು ಇವತ್ತು ಗುಂಡಾಗಿ ತೋರಿಸಿದ್ದಾರೆ, ಒಂದು ವೇಳೆ ತೋರಿಸ್ಲಿ. ರಾಮ್ ರೆಡ್ಡಿ ಅವ್ರ ಮೇಲೆ
ಇಂಥ ವಯಸ್ಸಾದವ್ರ ಮೇಲೆ ಕುಡ್ಕೊಂಡು ಬಂದು ಖಾಸಗಿ ವ್ಯಕ್ತಿಗಳು ಕುಡ್ಕೊಂಡು ಬಂದು ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಕಾವಲು ಒಂದ್ಸಲ ಹೇಳ್ಬಿಡಿ ಏನಾಯ್ತು ಅಂತ ರಘು, ಒಂದ್ಸಲ ಹೇಳ್ಬಿಡಿ ಏನಾಯ್ತು ಅಂತ. ಇದು ಇವತ್ತೊತ್ತು ನೀವೇನ್ ನೋಡ್ತಾ ಇದ್ದೀರಾ, ಇದು ಅತಿ ಬೆಲೆ ಇರ್ತಕ್ಕಂಥ ಚೆಕ್ ಪೋಸ್ಟ್. ಇಡೀ ರಾಜ್ಯದಲ್ಲಿ ಈ ತರದ್ದು 5 ಚೆಕ್ ಪೋಸ್ಟ್ಗಳಿದ್ದಾವೆ. ಬೆಳಗಾವಿ, ಮೈಸೂರು, ರಾಯಚೂರು, ಬೆಂಗಳೂರು, ಈ ತರಕ್ಕೆ ಇಲ್ಲಿ ಇವತ್ತು ಅವ್ಯಾಹತವಾಗಿ ದಂಧೆ ನಡೀತಾ ಇದೆ. ಜನರನ್ನು ಕೂಡ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಏನೋ ಕೊಟ್ಬಿಟ್ಟು ಹೋಗ್ಬೋಣ ಅಂತ ಹೇಳಿ ಡ್ರೈವರ್ಗಳು ಈ ರೀತಿಯಾದಂತಹ ಒಂದು ವಿಚಾರವನ್ನ ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲಿ ಮೇನ್ ಶೀಟ್ ಅಲ್ಲಿ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿತ್ತು. ಯಾವ ರೀತಿಯಾಗಿ ದಂಧೆ ನಡೀತಾ ಇದೆ, ಎಷ್ಟೆಲ್ಲ ಕೋಟಿ ರೂಪಾಯಿಗಳು ಇಲ್ಲಿ ವಹಿವಾಟು ಅಂತ ನೋಡ್ಬೋದು. ವ್ಯಕ್ತಿ ಕುಡ್ಕೊಂಡು ಬಂದು ಅವನು ಅಧಿಕಾರಿಗಳ ಪರವಾಗಿ ಇಲ್ಲಿ ನಿಂತ್ಕೊಂಡಿದ್ದಾನೆ. ನಾವು ಇವತ್ತು ಡ್ರೈವರ್ಗಳ ರೀತಿಯಲ್ಲಿ ಮಾರುವೇಷದಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಲಾರಿದಿದ್ದಾಗ್ಲೂ ಇವರು ನಮ್ಗೆ 500 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. 500 ರೂಪಾಯಿ ನಾವು ಕೊಡಲ್ಲ, 300 ರೂಪಾಯಿ ಅಂತ ಹೇಳಿದ್ದೆ ಅವನು. ಮಾಡಬಾರ್ದು. ಒಳಗ್ ಹೋಗ್ತೀಯಾ ಸೀದಾ, ಮತ್ತೆ ಹೊರಗೆ ಬರಲ್ಲ ನೀನು. ಒಳಗೆ ಹೋದ್ರೆ ಬಿಡಿ, ಬರ್ತೀವಿ ಬಿಡಿ ಸರ್, ಬರ್ತೀವಿ ಬಿಡಿ. ಸ್ಟೇಷನ್ ಬರುತ್ತೆ ಬಾ, ಸ್ಟೇಷನ್ ಇಲ್ಲಿ ಬರುತ್ತೆ, ಸ್ಟೇಷನ್ ಹೋಗೋ ಅಗತ್ಯ ಇಲ್ಲ. ಅಮ್ಮನಂತ ಹೌದಾ? ಎಲ್ಲ ಲೈವ್ ಆಗಿದೆ, ಯಾರು ಹೊಡೆದಿಲ್ಲ, ಎಲ್ಲ ಗೊತ್ತಾಗತ್ತೆ. ಒಂದುಗಳೇ ಇದು ಇವತ್ತಿನ ಪರಿಸ್ಥಿತಿ. ಎಲ್ಲಂದ್ರಲ್ಲಿ ಗುಂಡಾಗಿರಿ. ಪೊಲೀಸರು ಬರಲ್ಲ ಬಿಡಪ್ಪ, ಬಹುಶಃ ಪೊಲೀಸರು ಬರಲ್ಲ. ಇವರು ಬಹುಶಃ ನಮ್ಮನ್ನು ಹೊಡೆದಾಕ್ಬಿಡ್ಲಿ, ಸಾಯಿಸಾಕ್ಬಿಡ್ಲಿ ಅಂತ ಪೊಲೀಸರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಪೊಲೀಸರಿಗೆ ಕಮಿಷನ್ ಕೊಡ್ತಲ್ಲ ಇವರು. ಸಂದೀಪ್ ಹೋಗ್ಬೇಡಿ, ಬಿಟ್ಬಿಡಿ, ಅವ್ರು ಮಾತಾಡೋದು ಬಿಟ್ಬಿಡಿ. ನಾವ್ ಇಲ್ಲಿಲ್ವಾ, ಹೊರಗಡೆ ಇಲ್ವಾ? ಅವ್ರು ಕಳ್ಸಿ ಅವ್ರನ್ನ. ಯಾಕಪ್ಪ ಹೊಡೆದಿದ್ಯಾ? ಹೊಡಿಬೇಡಿ. ಹೋಗ್ರಿ, ಅವ್ರು ಕಳಿಸ್ರಿ, ಅವ್ರನ್ನ ಯಾವನೇ ಅವನು? ಕೊಡಿ ಕಂಪ್ಲೇಂಟ್ ಕೊಡಿ. ಗೊತ್ತವ್ರು ಬರೋದಿಲ್ಲ ಅಂತ. ಸಂದೀಪ್ ಬನ್ರಿ ಈ ಕಡೆ. ಆಸಿಮ್ ಈ ಕಡೆ ಬನ್ನಿ, ಬೇಡ ಬನ್ನಿ.
ಆಶಮ್ ಆಶಮ್ ಬನ್ರಿ, ಆಶಮ್ ಬನ್ರಿ, ಆಶಮ್ ಹೇಳಿದ್ ಕೇಳ್ಬೇಕು, ಬನ್ನಿ ಬೇಡ. ಮಹೇಶ್ ಹೋಗಿ ಮಹೇಶ್, ಯಾರು ಹೊಡ್ತಿರೋದು? ಅವರೇ ಹೊಡ್ತಿರೋದಪ್ಪ, ಅವರೇ ನಮ್ಗೆ ಹೊಡ್ತಿರೋದು, ಅವರೇ ನಮ್ಗೆ ಹೊಡ್ತಿರೋದು. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು. ಹಲೋ ಬನ್ರಿ, ನಾವಲ್ಲಿ ಕಮಿಷನರ್ ಆಫೀಸ್ ಹೊಂಟು ಬರ್ತೀವಿ. ಈ ಪೊಲಿಟಿಷನ್ ಹತ್ರ ನಮ್ಗೆ ಇವ ರಕ್ಷಣೆನೂ ಇಲ್ಲ, ಏನೂ ಇಲ್ಲ. ನಾವು ಸೀದಾ ಬೆಂಗಳೂರು ಕಮಿಷನರ್ ಡಿವೈಎಸ್ಪಿನೂ ಬೇಡ, ಇಲ್ಲಿ ನಾವು ಬೆಂಗಳೂರು ಹೋಗೋಣ. ಒಂದೇ ಅವರು ಎಲ್ಲ ಬಂದ್ರಪ್ಪ, ಎಲ್ಲರನ್ನು ಕರ್ಸಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ, ಯಾರು ಇರಬಾರ್ದು, ಎಲ್ಲ ಬನ್ನಿ. ರಘು ನಿಮ್ ಗಾಡಿ ಅದ್ಯಾರ್ದಲ್ಲಿ? ಅದ್ ನಿಮ್ದಲ್ವಾ? ಅವರು ಲಾರಿ ಅವ್ರದ್ದು ಡಾಕ್ಯುಮೆಂಟ್ ಕೊಟ್ಬಿಡಿ. ನಾನು ಡಾಕ್ಯುಮೆಂಟ್ ಹೇಳಿದ್ದೆ, ಡಾಕ್ಯುಮೆಂಟ್ ಹೇಳಿದೆ. ಈಗ ಲಾರಿ ಅವ್ರನ್ನ ಬಿಡಿಸ್ಬೇಕಲ್ಲ, ಲಾರಿ ಅವ್ರನ್ನ ಅಲ್ಲ, ಅವ್ರು ಹೊರಗಡೆ ಬರ್ಬೇಕು, ಹೊರಗಡೆ ಬರೋರು ವೇಟ್ ಮಾಡೋಣ. ಕೇಳಿ, ಯಾರ್ದಪ್ಪ ಕಾರ್, ಯಾರ್ದಪ್ಪ? ತಗೊಳ್ಳೋಣ. ಒಂದ್ ಕೆಲಸ ಮಾಡ್ರಿ, ಎಲ್ಲ ಬಸ್ ಹತ್ರಿ, ಒಂದ್ ಬಸ್ಸು ಬನ್ರಿ, ಒಂದ್ ಬಸ್ ಬನ್ರಿ. ಒಂದ್ ನಿಮಿಷ, ಅವ್ರ ಡಾಕ್ಯುಮೆಂಟ್ ಕೊಟ್ಬಿಡೋಣ ಇರಿ. ಆ ಡ್ರೈವರ್ ಡಾಕ್ಯುಮೆಂಟ್ ಅಲ್ಲ, ಅವ್ರು ಹೋಗ್ಬೇಕಲ್ಲ. ಇಲ್ಲಿ ಬರ್ಬೇಕು ನಾವು, ಇಲ್ಲ ಈ ಕತೆ ಮುಗ್ದಿಲ್ಲ. ಇಲ್ಲಿ ಇಲ್ಲಿ ಬನ್ರಿ, ಎಲ್ಲರೂ ಒಂದೇ ಬಸ್ಸಲ್ಲಿ ಹೊರಡ್ ಬನ್ರಿ. ಗಾಡಿ ಒಳಗಡೆ ಬಿಡ್ತೀರಾ, ಬ್ಲಾಕ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಬಂದು ಗಲಾಟೆ ಮಾಡೋದು. ಗಾಡಿ ಒಳಗಡೆ ಬಿಡೋದು ಬೇಡ, ಬೈಕ್ ಮಾಡೋಣ, ಯಾವ್ದು ಗಾಡಿ ಎಂಟ್ರಿನೇ ಮಾಡ್ಸೋದು ಬೇಡ, ಎಲ್ಲ ಲಾರಿ ನಿಲ್ಸೋಣ ಅಂತ ಇದೆ. ಹಾ ಸರಿ, ಮಾಡ್ಲಿ ಮಾಡ್ಲಿ, ಆಗ್ಲಿ, ಎಲ್ಲ ಆಗ್ಲಿ, ಎಲ್ಲ ಆಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ, ಇನ್ನೂ ಜಾಸ್ತಿ ಜನರಿಗೆ ಏನೇನು ಆಗ್ತಿದೆ ಅಂತ ಗೊತ್ತಾಗ್ಲಿ. ಲಾರಿ ಯಾವ್ದು ಬಿಡ್ತಾ ಇಲ್ಲ ಒಳಗಡೆ, ಎಲ್ಲ ರೋಡಲ್ಲಿ ನಿಲ್ಸಲಿ. ಇದೇನು ಬೆಂಗಳೂರು ಕಮಿಷನ್ ಬರ್ತಾರೆ ಬರ್ತಿದ್ದು? ಬೆಂಗಳೂರು ಈಗ ಅವ್ರೇನು ಏನ್ ಮಾಡ್ತಾ ಇದಾರೆ ಅಂದ್ರೆ, ಲಾರಿಗಳು ಉದ್ದಕ್ಕೆ ನಿಲ್ಸ್ಕೊಡೋಣ, ಯಾವ್ದು ಎಂಟ್ರಿ ಆಗೋದು ಬೇಡ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡ್ರಿ, ನಾವು ಜನಕ್ಕೆ ಹೇಳಿದ್ವಿ. ಅವ್ರೇನು ಅಲ್ಕ ಕೆಲಸ ಮಾಡ್ತಿದ್ರು, ಲೋಫರ್ ಕೆಲಸ ಮಾಡ್ತಿದ್ರು, ಎಂತ ಲೂಟಿ ಕೆಲಸ ಅವ್ರು ಮಾಡ್ತಾ ಇದ್ರು ಅಂತ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಅವ್ರು ಇದಕ್ ಮುಂದೆ ಇನ್ನು ಏನೋ ನಾಟಕಗಳು ಆಡ್ಕೊಳ್ಳಿ. ನಾವು ಇವಾಗ ಸೇಫ್ ಆಗಿ ಇಲ್ಲಿಂದ ಹೋಗಿ ಕಮಿಷನರ್ ಆಫೀಸು ಅಥವಾ ವಿಧಾನಸೌಧ ಎಲ್ಲ ಒಂದ್ ಕಡೆ ಇಡೀ ರಾಜ್ಯದ ಜನರು ನೋಡ್ಲಿ ಇವತ್ತು ಯಾವ ರೀತಿಯ ಒಂದು ಏನು ಗೂಂಡಾ ರಾಜ್ಯ, ಗೂಂಡಾಗಿರಿ ಇವತ್ತು ರಾಜ್ಯದಲ್ಲಿ ನಡೀತದೆ ಅಂತಕ್ಕಂಥದ್ದನ್ನ ಜನರು ನೋಡ್ಲಿ. ಒಂದೇ ಅವನು ಇನ್ಸ್ಪೆಕ್ಟರ್ ಇದಾನಲ್ಲ, ಅವ್ನಿಗೆ ದುಡ್ಡು ಬರುತ್ತೆ, ಅವ್ನಿಗೆ ದುಡ್ಡು ಬರುತ್ತೆ. ರಘುಪತಿ, ನಾವು ನಡ್ಕೊಂಡು ಹೋಗ್ತಾ ಇರೋಣ. ಅದೊಂದು ಕಟ್ ಮಾಡಿ, ನೀವು ಲೈವ್ ಕಟ್ ಮಾಡಿ, ಇನ್ನೊಂದು ಲೈವ್ ಮಾಡಿ ಬೇಕಿದ್ರೆ. ನಾವು ಇಲ್ಲಿಂದ ಇದು ಮಹೇಶ್ ರೆಡ್ಡಿ, ಡ್ರೈವರ್ ಕಾಲ್ ಮಾಡಿ. ಇಲ್ಲ ತಗೊಂಡೋಗಿದ್ದೆ, ಇನ್ನೊಬ್ರದ್ದು ಯಾರೋ ಇದ್ದಂಗಿದೆ. ಎಲ್ಲ ಬನ್ನಿ ಮಹೇಶ್, ಅಲ್ಲ ಅವರು ಮಹೇಶ್. ಹಾ ಹೌದು ರಘು, ಈಗ ಒಂದೆಲ್ಲ ಹೇಳ್ಬಿಡಿ, ಕ್ಲೋಸ್ ಮಾಡ್ಬಿಡ್ತೀನಿ. ಇಷ್ಟೇ. ಇದು ಇವತ್ತು ಅತಿ ಬೆಲೆನಲ್ಲಿ ಯಾವ ರೀತಿಯಾಗಿ ನಾವು ಯಾಕೆ ಚೆಕ್ ಪೋಸ್ಟ್ಗಳಲ್ಲಿ ಈ ದಂಧೆ ನಿಲ್ಲಲ್ಲ ಅಂತ ಹೇಳಿದ್ರೆ, ಈ ರೀತಿಯಾಗಿ ಲಿಟ್ರಲಿ ಗೂಂಡಾಗಳೇ ಕೆಲಸ ಮಾಡೋದು. ಯೂನಿಫಾರ್ಮ್ ಅಲ್ಲೇನೆ ಗೂಂಡಾಗಳಿರ್ತಾರೆ. ಆ ರೀತಿಯಾಗಿ ಯಾವ ರೀತಿಯಾಗಿ ಅವನು ದುಡ್ಡನ್ನ ವಸೂಲಿ ಮಾಡ್ತಾ ಇದೆ ಅಂತ ಯಾರು ಸರ್, ಈಗ ಅವರು RTOದಲ್ಲಿ ಲಂಚ ಇಸ್ಕೊತಾ ಇದ್ರು. ನಾವು ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ನಾವು ಈಗ ಅವರು ಸಿಕ್ಕಾಪಟ್ಟೆ ಜನರು ಗುಂಪು ಕಟ್ಕೊಂಡು ಕಲ್ಲು ಎಲ್ಲ ತಗೊಂಡು ನಮ್ಮ ಮೇಲೆ ಹೊಡೆಯಕ್ಕೆ ಬಂದ ಕಾರಣಕ್ಕಾಗಿ ನಾವು ಅಲ್ಲಿಂದ ಜಾಗದಿಂದ ಮುಂದಕ್ಕೆ ನಡ್ಕೊಂಡು ಬರ್ತಾ ಇದೀವಿ, ಮುಂದಕ್ಕೆ ಟುವರ್ಡ್ಸ್ ಬೆಂಗಳೂರು.
ನಾವು ಈಗ RTO ಇಂದ ಟುವರ್ಡ್ಸ್ ಬೆಂಗಳೂರು ಒಂದು 100 ಮೀಟರ್ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಸರ್. ತಾವು ದಯವಿಟ್ಟು ಇಲ್ಲಿ ಬಂದು ಸ್ವಲ್ಪ ನಮ್ಗೆ ರಕ್ಷಣೆ ಕೊಡಿ ಸರ್. ನಾವು RTO ಇಂದ ಮುಂದೆ ಬರ್ತಾ ಇದ್ದೀವಿ, ದಯವಿಟ್ಟು ಇಲ್ಲಿ ಬಂದು ಸ್ವಲ್ಪ ರಕ್ಷಣೆ ಕೊಡಿ. ಹೊರ ಬನ್ನಿ, ಬರ್ರಿ ನಮ್ಮ ಜೊತೆ ಬಂದ್ರಿ. ಯಾರಿಗೂ ದಕ್ಷಿಣ ಕೊಡ್ರಿಯಪ್ಪ ಅವರು, ನಮ್ಮಲ್ಲೆಲ್ಲ ಬರ್ಬೇಕು. ಈಗ ನಾವು ಹೋಗೋಣ, ಇಲ್ಲಿಂದ ಹೋಗೋಣ. ಮತ್ತೆ ಹೋಗೋಣ. ಇಲ್ಲಿಂದ ಹೋಗಿ ನಾವು ಮುಂದೆ ಅತ್ತಪ್ಪ ನೀನು ಪೊಲೀಸ್ ಅಲ್ಲಿ ಪೊಲೀಸ್ ಹೋಗೋಣ ನಾವು. ಒಬ್ಬರು ಮಾತು ಡಿಸಿಷನ್ ತಗೊಳ್ಳಿ, ಸುಮ್ಮನೆ ಮಾತಾಡಕ್ಕೆ ಬಂಧುಗಳೇ, ಈಗ ನಾವು ಬೆಂಗಳೂರು SP ಆಫೀಸ್ ಹತ್ರ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಆಗಿರೋ ವಿಚಾರನ ನಾವು ತಿಳಿಸ್ತೀವಿ. ಅಲ್ಲಿ ಹೋಗಿ ಮತ್ತೆ ನಾವು ಇಲ್ಲಿ ಏನ್ ನಡೀತು ಅದ್ರ ಬಗ್ಗೆ ಲೈವ್ ಮಾಡ್ತೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ಇವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅವ್ರು ಏನ್ ಹೇಳ್ತಾರೆ ಅಂತ ನಾವು ನಿಮ್ಗೆ ಇವಾಗ ಪೊಲೀಸರ ಮೇಲೆ, ಅಧಿಕಾರಿಗಳ ಮೇಲೆ, ಯೂನಿಫಾರ್ಮ್ ಕೆಲಸ ಮಾಡೋದ್ರ ಮೇಲೆ ಯಾರು ಮಾಡಿದಂಗೆ ರಂಕೆ ಇದ್ದಂಗೆ ಆಗಿದೆ. ಸೊ ಹಾಗಾಗಿ ನಾವು ಇಲ್ಲಿಂದ ನಾವು ಒಂದು ಗುಂಪು 8 ಜನ ಬಂದಿದ್ವು, 10 ಜನ ನಾವು ಇಲ್ಲಿಂದ ಒಗ್ಗಟ್ಟಾಗಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೆ ಪೊಲೀಸರೇ ಕುಮ್ಮ ಕೊಟ್ಟು ಗೂಂಡಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ಆಗ್ತಾ ಇತ್ತು. ಅಲ್ಲಿ ಇದ್ದಂಥವ್ರು ಎಲ್ಲರೂ ಕುಡ್ಕೊಂಡಿದ್ದಾರೆ. ಅವನು ಒಬ್ಬ ಯಾರು ಕಾಕಿ ಬಟ್ಟೆ ಹಾಕೊಂಡು ನಮ್ಮ ಮೇಲೆ ಹೊಡೆಯೋದಕ್ಕೆ ಬರ್ತಾ ಇದ್ನೋ ಅವನು ಫುಲ್ಲು ಡ್ರಂಕ್ ಅಂಡ್ ಡ್ರೈವ್ ಅಲ್ಲಿ ಇದ್ದಾನೆ. ಅವನು ಒಂದ್ ನಿಮಿಷ ಅವ್ರಿಗೆ ಕೊಟ್ಬಿಡು. ಗಾಡಿ ಎಲ್ಲ ಆಚೆ ಬಂದ, ಹೌದು ಎಲ್ಲ ಬಂದ ಗಾಡಿ. ಏನ್ ದುಡ್ಡು ಕೊಟ್ಟಿದ್ದಾರೆ ನೀವ್ ಹೇಳ್ಬೇಡಿ. ಎಲ್ಲ ಗಾಡಿಲಿವೆ ಮತ್ತೆ ಮುಂದಿರಿಸೋದು ಏನಾಯ್ತು ಅಂತ ಹೇಳಿ, ನೀವೇನಾಯ್ತು 500 ರೂಪಾಯಿ ಇಸ್ಕೊಳ್ತಾ ಇದಾರೆ. ಮೊದ್ಲು ಮುಂದ್ರು ತೊಳೆದಿದ್ರು ಎಲ್ಲ ವಿಚಾರ ಹೇಳಿ. ಬಂದ್ಬಿಟ್ಟು ನಮ್ಮ ಕೇರ ಸಂಘದವ್ರು ಬನ್ನಿ ಸೈಡಿಗೆ ಹಾಕಿ, ಒಂದ್ ನಿಮಿಷ ಸೈಡಿಗೆ ಹಾಕಿ. ಬಂಧುಗಳೇ, ಈಗ ಲಾರಿಗಳು 6 ಲಾರಿಗಳು ಯಾವ್ದಿದಾವೆ ನಾವು ಅವ್ರ ಜೊತೆ ಸೇರ್ಕೊಂಡು ಸ್ಟಿಂಗ್ ಮಾಡಿರುವಂತದ್ದು. ಅವರು ನಿಮ್ಗೆ ಅವರ ಮಾತೆಲ್ಲ ತಿಳಿಸ್ತಾರೆ. ಸರಿ ಹೋಗ್ತೀರಾ? ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಏನ್ರಿ ಬಂದಾಗೆಲ್ಲ ಇಲ್ಲಿ ನಮಗೆ ತುಂಬಾ ಟಾರ್ಚರ್ ತುಂಬಾ ಟಾರ್ಚರ್ ಕೊಡಿದ್ರು. ನಮ್ಮ ಕೇರ್ ಸಂಘದವ್ರು ಬಂದು ಇವತ್ತು ನಮಗೊಂದು ಬಿಡುಗಡೆ ಕೊಡ್ತಿದ್ದಾರೆ. 300 ಇಸ್ಕೊಳ್ತಿದ್ರು, ದೌರ್ಜನ್ಯ ಮಾಡಿ 500 ಕೇಳ್ತಾ ಇದ್ರು. ನಮ್ಮ ಕೇರ್ ಸಂಘದವ್ರು ಬಂದ್ಬಿಟ್ಟು ಇವತ್ತು ಬಂದು ತೀರ್ಮಾನ ಕೊಟ್ಟಿದ್ದಾರೆ. ನಮ್ಮ ಕೇರ್ ಸಂಘದವ್ರು ಏನ್ ಮಾಡಿದ್ರಿ ಅಂತ ಹೇಳಿ, ಯಾವ ತರ ಮಾಡಿದ್ರಿ? ಒಳಗಡೆ ಅವ್ರು ಬಂದು ಆ ಡ್ರೈವರ್ಗಳ ತರ ಬಂದು ಅವ್ರು ದುಡ್ಡು ಕೊಡೋಕೋಸ್ಕರ ಮಾಡಿಬಿಟ್ಟು ವಿಡಿಯೋ ಮಾಡಿ ಎಲ್ಲ ಅವ್ರನ್ನ ಮಾಡಿದ್ದಾರೆ. ಒಂದು ನಿಮ್ಗೆ ಎಷ್ಟು ಕೇಳ್ತಾ ಇದ್ರಲ್ಲಿ ದುಡ್ಡು? ಫಸ್ಟ್ 300 ತಗೊಳ್ತಿದ್ರು, ಇವಾಗ 500 ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ದೌರ್ಜನ್ಯ ಮಾಡಿ ಕೇಳ್ತಾರೆ. ಕೊಡ್ಲಿಲ್ಲ ಅಂದ್ರೆ ಬೈಯೋದು, ಕೆಟ್ಟ ಭಾಷೆಲ್ಲ ಬೈಯೋದೆಲ್ಲ ಮಾಡ್ತಿದ್ರು. ನೀವು ನನ್ನ ಮುಂದೆ ಇದ್ರಲ್ಲ ಎಷ್ಟು ಕೊಟ್ರಿ ಅವ್ರಿಗೆ? 300 ಕೊಟ್ಟೆ ಫಸ್ಟ್, ಆಮೇಲೆ ಮತ್ತೆ ಅದಕ್ಕೆ ಇಸ್ಕೊಳ್ಳ 500 ಕೊಟ್ಟೆ. 500 ರೂಪಾಯಿ ಕೊಟ್ಟರೆ 500 ರೂಪಾಯಿ ಕೊಟ್ಟೆ. 500 ರೂಪಾಯಿ ಕೊಟ್ಬಿಟ್ಟು ಆಚೆ ಬಂದಿದ್ದೀವಿ. 500 ರೂಪಾಯಿ ಕೊಟ್ಟೆ. ಈಗ ಮಿಕ್ಕವರೆಲ್ಲ ಕಾಸು ಕೊಟ್ಟು ಬಂದ್ರೆ ಹಂಗೆ ಬಂದ್ರೆ ಆಚೆಗೆ ಅವ್ರು ಕೊಟ್ಟಿದ್ದಾರೆ ಮಿಕ್ಕವ್ರು ಎಲ್ರು ಇದು ಎಲ್ಲ ಕೊಟ್ಟಿದ್ದಾರೆ. 500 ರೂಪಾಯಿ ಇಲ್ಲ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. 500 ರೂಪಾಯಿ ಕೊಟ್ಟು ಸೀಲ್ ಹಾಕಿದ್ದಾರೆ. 500 ರೂಪಾಯಿ ಇಸ್ಕೊಂಡು ನೋಡಿ ಸೀಲ್ ಹಾಕಿದ್ದಾರೆ. ಸೀಲ್ ಹಾಕಿದ್ದಾರೆ 500 ರೂಪಾಯಿ ಸೀಲ್ ಹಾಕಿದ್ರು. ಒಂದು ಸೀಲ್ ಹಾಕಿದ್ದಾರೆ 500 ರೂಪಾಯಿ. ಈಗ ಉಳಿದ ಗಾಡಿ ಅವ್ರು ಕೊಟ್ರ ಇಲ್ವಾ? ಕೊಟ್ಟಿದ್ದಾರೆ ಅಂತ ದುಡ್ಡು ಕೊಟ್ರ ಅವರು? ತೋರಿಸೋದು ಎಲ್ಲ ಗಾಡಿ ಬಂತಲ್ವಾ? ಎಲ್ಲ ಗಾಡಿ ಹೊರಗೆ ಬಂತಲ್ವಾ? ನೋಡಿ ಬಂಧುಗಳೇ, 500 ರೂಪಾಯಿ ಹಾಕಿದ್ರೆ ಮಾತ್ರ ಈ ತರ ಸೀಲ್ ಹಾಕ್ತಾರೆ. ಇಲ್ಲಿ ಯಾವುದೇ ರೂಪಾಯಿ 1 ರೂಪಾಯಿ ಕೂಡ ತಗೊಳಂಗಿಲ್ಲ. ಯಾಕಂದ್ರೆ ಇದು ಕರ್ನಾಟಕ ಗಾಡಿ, ಕರ್ನಾಟಕದಲ್ಲೇ ಅನ್ಲೋಡ್ ಆಗುವಂತದ್ದು. ಇಲ್ಲಿ ಯಾವುದೇ ರೀತಿಯ ಸೀಲ್ ಕೂಡ ಹಾಕೋ ಅಗತ್ಯ ಇಲ್ಲ, ಸೀದಾ ಬಿಟ್ಬಿಡ್ಬೇಕು ಅವರು. ಆದ್ರೆ ಇಲ್ಲಿ ಪ್ರತಿದಿನ 300 ರೂಪಾಯಿ ವಸೂಲಿ ಮಾಡ್ತಾ ಇದ್ರು.
ಆದ್ರೆ ಈಗ ಇತ್ತೀಚೆಗೆ 500 ಕೊಡಬೇಕು ಅಂತ ಡಿಮಾಂಡ್ ಮಾಡಕ್ ಶುರು ಮಾಡಿದ್ರು. ಸೊ ಲಾರಿ ಮಾಲೀಕರು ನಮಗೆ ವಿಚಾರ ತಿಳಿಸಿದಾಗ ನಾವು ಲಾರಿಯಲ್ಲಿ ಕೂತ್ಕೊಂಡು ಅವ್ರ ತರನೇ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಅವ್ರ ತರನೇ ಒಂದು ಮಾರುವೇಷದಲ್ಲಿ ಹೋಗಿ ನಾವು ಸ್ಟಿಂಗ್ ಮಾಡಿದ್ವಿ. ಸ್ಟಿಂಗ್ ಮಾಡಿದಾಗ ಸಿಕ್ಕಿಬಿದ್ರು. ಆ ಲೈವ್ ಅಲ್ಲೇ ನೀವು ನೋಡಬಹುದು. ಈ ಲೈವ್ ಕ್ಲೋಸ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ನಾವು ಸ್ಟಿಂಗ್ ಮಾಡಿ ಅವ್ರನ್ನ ಹಿಡಿದಾಕಿದ್ವಿ. ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಬಂಧುಗಳೇ, ಇದು ಭಾರತ್ ಗ್ಯಾಸ್, ಇದು ಗವರ್ಮೆಂಟ್ ಕಂಪನಿ. ಇದು ಗವರ್ಮೆಂಟ್ ಕಂಪನಿ ಹತ್ರನು, ಅದು ಕರ್ನಾಟಕದ ಗಾಡಿ ಹತ್ರನು ಇವರು ದುಡ್ಡು ತಗೊಂಡು ವಸೂಲಿ ಮಾಡಿಕೊಂಡು ದಿನ 20 ಲಕ್ಷ, ದಿನ 20 ರಿಂದ 24 ಲಕ್ಷ ಕಲೆಕ್ಷನ್ ಇಲ್ಲಿ ನಡೀತಾ ಇರೋದು. ಲಂಚದ ಕಲೆಕ್ಷನ್ ದಿನ 20 ರಿಂದ 24 ಲಕ್ಷ. ನೀವು ಯೋಚನೆ ಮಾಡಿ, 1 ಕೋಟಿ 1.5 ಕೋಟಿ 2 ಕೋಟಿ ಕೊಟ್ಟರು ಇವ್ರು ಯಾಕೆ ಪೋಸ್ಟಿಂಗ್ಸ್ ತಗೊಳ್ತಾರೆ ಅಂತ ನೀವು ಯೋಚನೆ ಮಾಡಬೇಕು. ಒಂದು ಶಿಫ್ಟ್ ಅಲ್ಲಿ 8 ಲಕ್ಷ ಕಲೆಕ್ಷನ್, 3 ಶಿಫ್ಟ್ ಇರುತ್ತೆ. 8 3 24 ಲಕ್ಷ ಕಲೆಕ್ಷನ್ ಮಾಡ್ತಾರೆ. ಇಲ್ಲಿ ಕಲೆಕ್ಷನ್ ಆಗಿರೋ ದುಡ್ಡು ಎಲ್ಲರೂ ಹಂಚ್ಕೊಳ್ತಾರೆ. ಸೊ ನಿಮ್ಗೆ ಗೊತ್ತಾಗ್ಬೋದು ಈಗ 1.5 ಕೋಟಿ ಕೊಟ್ಟು ಯಾಕೆ ಈ ಸಬ್ ಇನ್ಸ್ಪೆಕ್ಟರ್ ಆಗಲಿ RTO ಆಗಲಿ ಈ ತರ ಹುದ್ದೆಗಳನ್ನು ಇವರು ತಗೊಳ್ತಾರೆ ಅಂತ. ಬಂಧುಗಳೇ ನೋಡಿ, ಈ ಲಾರಿ ನಮ್ಮ ಕಾರಣಕ್ಕಾಗಿ ಇವತ್ತು ಈ ಲಾರಿ 1 ರೂಪಾಯಿ ಕೊಡದೇನೆ ಇಲ್ಲಿಂದ ಹೋಗ್ತಾ ಇದೆ. ಒಂದೇ 1 ರೂಪಾಯಿ ಕೊಡದೇನೆ ಇಲ್ಲಿಂದ ಹೋಗ್ತಾ ಇದೆ ಈ ಲಾರಿ. ನೋಡಿ ಅವ್ರು ನಮ್ಗೆ ಟಾಟಾ ಮಾಡ್ತಾ ಇದ್ದಾರೆ. ಈ ಲಾರಿಗಳು ಇವತ್ತು ಒಂದೇ 1 ರೂಪಾಯಿ ಕೊಡದೇನೆ ಇಲ್ಲಿಂದ RTO ಅತಿ ಬೆಲೆ RTO ಇಂದ ಹೋಗ್ತಾ ಇದಾವೆ. ಈ ಎಲ್ಲಾ ಲಾರಿಗಳನ್ನ ಈಗ ಬಿಡ್ತಾ ಇದ್ದಾರೆ ಅವರು. ನೋಡಿ ಎಲ್ಲಾ ಲಾರಿಗಳು ಇವತ್ತು 1 ರೂಪಾಯಿ ಕೊಡದೇನೆ ಇಲ್ಲಿಂದ ಹೋಗ್ತಾ ಇದಾವೆ. KRS ಪಕ್ಷದ ಕಾರಣಕ್ಕಾಗಿ KRS ಪಕ್ಷ ಈ ಭ್ರಷ್ಟರನ್ನ ತೊಲಗಿಸಕ್ ಬಂದಿದೆ, ಭ್ರಷ್ಟಾಚಾರನ ತೊಲಗಿಸಕ್ ಬಂದಿದೆ. ನಾವು ಈಗಾಗಲೇ ಈ ಕೆಲಸ ಶುರು ಮಾಡಿದೀವಿ. ಸಾರ್ವಜನಿಕರು ಮತದಾರರು ನಮಗೆ ಬೆಂಬಲ ಮಾಡಿದ್ರೆ ಸಮಗ್ರವಾಗಿ ನಾವು ವ್ಯವಸ್ಥೆ ಒಳಗಡೆ ಹೋಗ್ಬಿಟ್ಟು ಇದನ್ನ ನಾವು ಭ್ರಷ್ಟಾಚಾರನ ತೊಲಗಿಸ್ತೀವಿ ಅಂತ ನಿಮ್ಗೆ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ. ಎಲ್ಲರೂ ಈ KRS ಪಕ್ಷನ ಬೆಂಬಲಿಸಬೇಕು, ದೇಣಿಗೆ ಕೊಡಬೇಕು, ಮತದ ಮೆಂಬರ್ಸ್ ಆಗಬೇಕು, ಹಾಗೂ ಚುನಾವಣೆಗಳಲ್ಲಿ ಮತಗಳನ್ನ ಕೊಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಏನಾಗ್ತಿದೆ ಅದ್ರ ಬಗ್ಗೆ ಲೈವ್ ಮಾಡಿ ನಿಮ್ಗೆ ಹೇಳ್ತೀವಿ. ನಮಸ್ಕಾರ, ಧನ್ಯವಾದಗಳು.